ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SR ಬೌಟಿಕ್ ಲತಾ ಎಂಬ್ರಾಯ್ಡ್ರಿ. ಇವತ್ತೊಂದು ಹಾಫ್ ಕಾಲರ್ ನೆಕ್ ಬ್ಲೌಸ್ನ ಸ್ಟಿಚ್ ಮಾಡೋಣ. ಬ್ಯಾಕ್ ಫುಲ್ ಕ್ಲೋಸ್ ಇದೆ. ಫಸ್ಟ್ ಫ್ರಂಟ್ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೆ ಸ್ಟಾರ್ಟಿಂಗು ಶೋಲ್ಡರಿಂದ 3 ಇಂಚಿಗೆ ಕೆಳಗಡೆ ಮಾರ್ಕ್ ಹಾಕ್ಕೊಂಡು ಆ ಮಾರ್ಕಿಂದ ಕೆಳಗಡೆಗೆ ನಾವು ಥ್ರೆಡ್ ಪೈಪಿಂಗ್ ಕೊಟ್ಕೊಳ್ಳೋಣ. ಗೋಲ್ಡಲ್ಲಿ ಸಿಂಗಲ್ ಫುಟ್ ಹಾಕೊಳ್ಳಿ ಥ್ರೆಡ್ ಪೈಪಿಂಗ್ ಕೊಡೋಕ್ಕೆ. ಫಸ್ಟು ಸ್ಟಾರ್ಟಿಂಗು 1/2 ಇಂಚ್ ಈ ಥರ ಒಳಗಡೆ ಮಡ್ಚ್ಕೊಂಡು ದಾರಾನ ಹಿಡ್ಕೊಂಡು ಪೈಪಿಂಗ್ಗೆ ರೆಡಿ ಮಾಡ್ಕೊಳ್ಳಿ. 3 ಇಂಚ್ಗೆ ಮಾರ್ಕ್ ಹಾಕಿದ್ವಲ್ಲ, ಅದರಿಂದ ಕೆಳಗಡೆಗೆ ಪೈಪಿಂಗ್ ಈ ಥರ ಸ್ಟಿಚ್ ಮಾಡ್ಕೊಂಡು ಹೋಗಿ ನೀಟಾಗಿ ರೌಂಡ್ ಶೇಪ್ ಯಾವ ಥರ ಇದೆ ಅದೇ ಥರನೇ ಸ್ಟಿಚ್ ಹಾಕಿ ನೆಕ್ಸ್ಟ್ ಇನ್ನೊಂದು ಫ್ರಂಟೂ ಅದೇ ಥರ ಸ್ಟಿಚ್ ಮಾಡ್ಕೊಳ್ಳಿ. ಅದು ಅಷ್ಟೇ ಮಾರ್ಕ್ ಮಾಡಿರೋ ಅಥವಾ ಕಟ್ ಮಾಡ್ಕೊಂಡು ಎಡ್ಜ್ ಒಳಗಡೆಗೆ ಕ್ಲೋಸ್ ಮಾಡಿ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಈಗ ಮೇನ್ ಫ್ಯಾಬ್ರಿಕ್ನ ಹಾಕ್ಕೊಂಡು ಸೇಮ್ ಅದೇ ಥರ ಸ್ಟಿಚ್ ಮಾಡ್ಕೊತಾ ಬನ್ನಿ. ಅದ್ರ ಮೇಲೇ ಸ್ಟಿಚ್ ಮಾಡಿ ಎಕ್ಸ್ಟ್ರಾ ಇರೋದು ಕಟ್ ಮಾಡ್ಕೊಳ್ಳಿ. ಕಟ್ಸ್ಕೊಳ್ಕೊಡಿ. 3 ಇಂಚ್ ಮಾರ್ಕ್ ಹಾಕಿದ್ರಲ್ಲ ಅಲ್ಲೂ ಕಟ್ಸ್ಕೊಡಿ. ಕಟ್ಸ್ಕೊಟ್ಟು ನೀಟಾಗಿ ಓಪನಿಂಗ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾದ್ಮೇಲೆ ಈಗ ಮೇಲ್ಗಡೆ ಒಂದು ಸ್ಟಿಚ್ ಹಾಕೊತ ಬನ್ನಿ. ಪೈಪಿಂಗು ಮೇನ್ ಫ್ಯಾಬ್ರಿಕ್ಕು ಸೆಂಟ್ರಿಗೆ ಸ್ಟಿಚ್ ಹಾಕ್ಕೊತ ಬನ್ನಿ. ಈಗ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡ್ಕೊಳ್ಳಿ. ಇದೇ ಥರ ಫ್ರಂಟ್ ಇನ್ನೊಂದನ್ನು ರೆಡಿ ಮಾಡ್ಕೊಳ್ಳಿ. ಈಗ ನಾರ್ಮಲ್ ಪ್ರೆಷರ್ ಪುಟ್ ಹಾಕೊಂಡು ಡಾಟ್ಗಳು ಇಟ್ಕೊಳ್ಳಿ. ಈಗ ಕ್ರಾಸ್ ಪೀಸ್ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಬ್ಲೌಸ್ಗೆ ನಾನು ಕ್ರಾಸ್ ಪೀಸ್ನ ನಾರ್ಮಲಾಗಿ ಅಟ್ಯಾಚ್ ಮಾಡಿದ್ದೀನಿ. ತೋರಿಸ್ತೀನಿ ನೋಡಿ ಯಾವ ಥರ ಅಂತ. ಎರಡು ಲೈನಿಂಗು, ಒಂದು ಮೇನ್ ಫ್ಯಾಬ್ರಿಕ್ಕು 3 ಪೀಸಸ್ ಇದೆ ಒಂದೊಂದು ಇದರಲ್ಲೂ ನೋಡಿ. 3 ಒಟ್ಟಿಗೆ ಇಟ್ಕೊಂಡು ಒಂದೇ ಸತಿ ಸ್ಟಿಚ್ ಮಾಡ್ತಾಯಿದ್ದೀನಿ. ನೀಟಾಗಿ ಎರಡಕ್ಕೂ
ಡಬಲ್ ಸ್ಟಿಚ್ ಹಾಕಿ ಈಗ ಎಲ್ಲ ಫುಲ್ಲು ಓವರ್ಲಾಕ್ ಮಾಡ್ಕೊಳ್ಳಿ. ರಾಯರ್ ಜೆಲ್ಲ ಅಲ್ಲಿ 3 ಇಂಚ್ ಮಾರ್ಕ್ ಹಾಕಿದ್ರಲ್ಲ ಶೋಲ್ಡರ್ ಹತ್ರ, ಅದನ್ನು ನೀಟಾಗಿ ಓವರ್ಲಾಕ್ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ ಫ್ರಂಟ್ ಎರಡು ಒಂದೇ ಸಮ ಇದೆಯಾ, ಹೆಚ್ಚು ಕಮ್ಮಿ ಇದೆ, ಅಲ್ಲಿ ಅಡ್ಜಸ್ಟ್ ಮಾಡಿ ನೀಟಾಗಾದಮೇಲೆ ಇವಾಗ ಬ್ಯಾಕ್ ರೆಡಿ ಮಾಡೋಣ. ಫಸ್ಟು ಕೆಳಗಡೆ 1/2 ಇಂಚು ಸ್ಟಿಚ್ ಮಾಡ್ಕೊಳ್ಳಿ. ಟರ್ನಿಂಗ್ ಮಾಡ್ಕೊಳ್ಳಿ, ಕಟ್ಸ್ಕೊಟ್ಟು ಮಡ್ಚ್ಕೊಂಡು ಒಂದು ಕಿನಾರಿ ಸ್ಟಿಚ್ಗಳು ಹಾಕಿ ಸುತ್ತಲೂ ಲೈನಿಂಗು ಮೇನ್ ಫ್ಯಾಬ್ರಿಕ್ನ ಅಟ್ಯಾಚ್ ಮಾಡ್ಕೊಳ್ಳಿ. ಈಗ ಎಕ್ಸ್ಟ್ರಾ ಎಲ್ಲ ಕಟ್ ಮಾಡ್ಕೊಂಬಿಡಿ. ಎಕ್ಸ್ಟ್ರಾಸ್ ಎಲ್ಲ ಕಟ್ ಮಾಡ್ಕೊಂಡು ನೆಕ್ ಫುಲ್ ಲೆಂತ್ ಬಂದು 15 ಇದೆ, ಲೆಂತ್ 15, ಚೆಸ್ಟ್ 9.5, ಈಗ ಶೋಲ್ಡರ್ ಅಟ್ಯಾಚ್ ಮಾಡ್ಕೊಳ್ಳಿ ಫ್ರಂಟು ಬ್ಯಾಕು. ಕಾರ್ನರಿಂದ ಈ ರೀತಿ 1/2 ಇಂಚು ಸಿಮ್ ಅಲೈನ್ಸಸ್ಗೆ ಈ ಥರ ಅಲ್ಲಿ 3 ಇಂಚ್ ಕಟ್ ಮಾಡಿದ್ವಲ್ಲ ಪೀಸು, ಅದನ್ನು ಆ ಥರ ಒಳಗಡೆ ಮಕ್ಕೆ ಫೋಲ್ಡ್ ಮಾಡಿ ಸ್ಟಿಚಿಂಗ್ ಮಾಡ್ಕೊಳ್ಳಿ. ಈ ಥರ ಫೋಲ್ಡಿಂಗ್ ಮಾಡ್ಕೊಂಡು ಒಳಗಡೆಗೆ ನೀಟಾಗಿ ಈ ಥರ ಸ್ಟಿಚಿಂಗ್ ಹಾಕೋಬೇಕು. ಡಬಲ್ ಸ್ಟಿಚ್ ಮಾಡ್ಕೊಳ್ಳಿ ಶೋಲ್ಡರು. ಈಗ ಡಬಲ್ ಫೋಲ್ಡ್ ಮಾಡ್ಕೊಂಡು ಸೆಂಟರ್ ಹಿಂದೆಗಡೆ ಬೆನ್ನ ಹತ್ರ 1/2 ಇಂಚ್ಗೆ ಶೇಪು ಈ ಥರ ಶೋಲ್ಡರ್ ಜಾಯಿನ್ ಮಾಡಿರ್ತೀವಲ್ಲ ಅಲ್ಲಿಂದ 1/2 ಇಂಚ್ಗೆ ಶೇಪ್ ತೆಗಿಬೇಕು. ಈಗ ಇದನ್ನು ಫುಲ್ಲು ಈ ಥರ ನೀಟಾಗಿ ಇಟ್ಕೊಂಡು ಈಗ ಕಾಲರ್ಗೆ ಮೆಜರ್ಮೆಂಟ್ ಮಾಡ್ಕೊಳ್ಳಿ. ಶೋಲ್ಡರಿಂದ ಕೆಳಗಡೆಗೆ ಪೈಪಿಂಗ್ ಎಲ್ಲಿಂದ ಸ್ಟಾರ್ಟ್ ಮಾಡಿರ್ತೀವಿ ಅಲ್ಲಿ ಗಂಟ 2.5 ಇದೆ, ಆ ಸೈಡು 2.5, ಟೋಟಲ್ 5 ಆಯಿತು. 2.5 5 ಕಂಟಿನ್ಯೂ ಮಾಡ್ಕೊಳ್ಳಿ. ಹಿಂದೆ ನೆಕ್ ಎಷ್ಟಿದೆ ಅಂತ ಫುಲ್ಲು ಅದ್ರ ಫುಲ್ ಬಂದು 13 ಇದೆ. ಟೋಟಲ್ 13 ಆಗುತ್ತೆ ನಮಗೆ. 13ಕ್ಕೆ 1 ಆ್ಯಡ್ ಮಾಡ್ಕೊಳ್ಳಿ. 14 ಇಂಚು, 14ನ ಅರ್ಧ ಮಾಡ್ಕೊಳ್ಳಿ, ಆವಾಗ 7 ಆಗುತ್ತೆ.
14ರಲ್ಲಿ ಅರ್ಧ 7, ಇದನ್ನು ಕ್ಯಾನ್ವಾಸಲ್ಲಿ ಕಟ್ ಮಾಡ್ಕೋಬೇಕು. 7 ಇಂಚು ಕ್ಲೋಸ್ ಸೈಡಿಂದ 7 ಇಂಚ್ಗೆ ಮಾರ್ಕ್ ಹಾಕ್ಕೊಂಡು ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳಿ. ತುಂಬಾ ಈಸಿ, ಹಾಫ್ ಕಲರ್ನೇ ಕೊಲಿಯೋದು. ಈಗ 1 ಇಂಚು ಅಗಲ ತಗೊಳ್ಳಿ, ಆ ಕಡೆನೂ ಅಷ್ಟೇ 1 ಇಂಚಿಗೆ ಅಗಲ ತೊಗೊಂಡು ಲೈನ್ ಹಾಕ್ಕೊಳ್ಳಿ. ಲೈನ್ ಹಾಕೊಂಡು ಕಟ್ ಮಾಡ್ಕೊಳ್ಳಿ. ಕಟ್ಟಾದಮೇಲೆ ನೋಡಿ ಈ ಥರ ನಮಗೆ ಸಿಗುತ್ತೆ. ಈಗ ಓಪನ್ ಸೈಡ್ ಇರುತ್ತಲ್ಲ, ಆ ಸೈಡ್ಗೆ ಶೇಪ್ ಹಾಕ್ಕೊಳ್ಳಿ. ಲೈಟಾಗಿ ಈ ಥರ ಕರ್ವ್ ಶೇಪ್ ಹಾಕ್ಕೊಳ್ಳಿ ಕಾರ್ನರ್ಗೆ. ಅದನ್ನು ಕಟಿಂಗ್ ಮಾಡ್ಕೊಳ್ಳಿ ನೀಟಾಗಿ. ಎರಡೂ ಮೇಲೆ ಕೆಳಗಡೆ ಕ್ಯಾನ್ವಾಸ್ ಎರಡೂ ಒಂದೇ ಸಮ ಇರಬೇಕು. ಈ ಥರ ಕರ್ವ್ ಶೇಪ್ ತೊಗೊಂಡು ನೀಟಾಗಿ ಟ್ರಿಮ್ ಮಾಡ್ಕೊಳ್ಳಿ, ಕಟ್ ಮಾಡ್ಕೊಳ್ಳಿ. ಈಗ ಇದನ್ನು ಫ್ಯಾಬ್ರಿಕ್ ಮೇಲಿಕ್ಕಿ ಐರನ್ ಮಾಡ್ಕೊಳ್ಳಿ. ಈ ಥರ ಐರನ್ ಮಾಡಿಕೊಂಡ್ರೆ ಒಂದು ಫ್ಯಾಬ್ರಿಕ್ಗೆ ಐರನ್ ಮಾಡ್ಕೊಂಡು ಮೇಲೆ ಕೆಳಗಡೆ ಎರಡೂ ಕಡೆ ಕಾಲು ಇಂಚು ಸಿಮ್ ಅಲೈನ್ಸಸ್ಗೆ ಬಿಟ್ಕೊಂಡು ಈ ಥರ ಕಟ್ ಮಾಡ್ಕೊಳ್ಳಿ. ಅದೇ ಥರ ಇನ್ನೊಂದು ಸ್ಟಿಪ್ ತಗೊಳ್ಳಿ. ಇದಕ್ಕೆ ಅಲ್ಲಿ ಕೆಳಗಡೆ ಒಂದು ಸ್ವಲ್ಪ ಶಾರ್ಟೇಜ್ ಆಗ್ತಿದೆ ಬಟ್ಟೆ, ಹಾಗಾಗಿ ಅಲ್ಲಿ ಪೀಸ್ ಕೊಟ್ಕೋತೀನಿ. ಪೀಸ್ ಕೊಟ್ಟರೆ ಮೇಲ್ಮಕ್ಕೇನು ಕಾಣಲ್ಲ, ಇದು ಒಳಗಡೆಗೆ ಹೋಗುತ್ತೆ. ಎಕ್ಸ್ಟ್ರಾ ಇರೋದು ಕಟ್ ಮಾಡ್ಕೊಂಡು ಈಗ ಅದೇ ಪೀಸು ನಾನು ಇಲ್ಲಿ ಶಾರ್ಟೇಜ್ ಇರೋತ್ತಾಗ ಕೊಟ್ಕೊತೀನಿ. ಪೀಸ್ ಶಾರ್ಟೇಜ್ ಆದಾಗ ಈ ಥರ ಪೀಸ್ಗಳು ಕೊಟ್ಕೊಂಡು ಸ್ಟಿಚ್ ಮಾಡಬೇಕು. ನೋಡಿ ಮೇಲ್ಗಡೆನೂ ಟಾಪ್ ಸ್ಟಿಚ್ ಹಾಕ್ತಾಯಿದ್ದೀನಿ, ನೀಟಾಗಿರಲಿ ಅದು ಅಂತ. ಈ ಥರ ಸ್ಟಿಚ್ ಮಾಡ್ಕೊಂಡು ಈಗ ಕ್ಯಾನ್ವಾಸ್ ಐರನ್ ಮಾಡ್ಕೊಂಡಿದ್ವಲ್ಲ ಅದನ್ನು ಇದ್ರ ಮೇಲೆ ನೋಡ್ಕೊಳ್ಳಿ ಸಾಕಾಗುತ್ತಾ ಬಟ್ಟೆ ಅಂತ. ಈಗ ಫಸ್ಟು ಸ್ಟ್ರೈಟ್ ಇದೆಯಲ್ಲ ಆ ಸೈಡ್ಗೆ ಒಂದು ಸ್ಟಿಚ್ ಹಾಕೊಳ್ಳಿ. ನೀಟಾಗಿ ಒಂದು ಸ್ಟಿಚ್ ಹಾಕ್ಕೊಂಡು ಈಗ ಇನ್ನೊಂದು ಫ್ಯಾಬ್ರಿಕ್ ಮೇಲೆ ಐರನ್ ಮಾಡಿರೋ ಕ್ಯಾನ್ವಾಸ್ ಬಟ್ಟೆ ಇಟ್ಟು ಕ್ಯಾನ್ವಾಸ್ ಪಕ್ಕನೇ ಸ್ಟಿಚ್ ಮಾಡ್ಕೊಂಡು ಹೋಗಬೇಕು ಸುತ್ತಲೂ. ಇಲ್ಲಿಂದ ಸ್ಟಾರ್ಟ್ ಮಾಡಿ, ಅದು ಯಾವ ಥರ ಇದೆ ಶೇಪು ಅದೇ ಥರ ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಂಡು ಹೋಗಿ. ಇಲ್ಲಿಗೆ ರಫಿಂಗ್ ಮಾಡ್ಕೊಂಡು ಎಂಡಿಂಗ್ ಮಾಡ್ಕೋಬೇಕು. ಈಗ ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡಬೇಕು. ಬೇಕು ಅಂದರೆ ಇನ್ನೊಂದು ಸ್ಟಿಚ್ ಹಾಕೋಬೋದು, ಡಬಲ್ ಸ್ಟಿಚ್ಚು.
1/4 ಇಂಚ್ ಅಷ್ಟೇ ಇಟ್ಕೊಂಡು ಇನ್ನು ಮಿಕ್ಕಿದ್ದೆಲ್ಲ ಕಟ್ ಮಾಡಬೇಕು. ನೀಟಾಗಿ ಎಕ್ಸ್ಟ್ರಾ ಇರೋದೆಲ್ಲ ಕಟ್ ಮಾಡ್ಕೊಂಡು ಕಟ್ಸ್ಕೊಡ್ಬೇಕು. ಕಟ್ಸ್ಕೊಟ್ಟು ಅದನ್ನು ರಿವರ್ಸ್ ಮಾಡ್ಕೊಳ್ಳಿ. ಉಲ್ಟಾ ಮಾಡ್ಕೊಂಡು ನೀಟಾಗಿ ಉಲ್ಟಾ ಆಗುತ್ತೆ. ಈಗ ಕೆಳಗಡೆ ಸ್ಟ್ರೈಟ್ ಹತ್ರ ಒಂದು ಸ್ಟಿಚ್ ಹಾಕಿದ್ವಲ್ಲ ಅದ್ರ ಮೇಲೇ ನೀಟಾಗಿ ಫ್ಯಾಬ್ರಿಕ್ಕು ಹಿಡ್ಕೊಂಡು, ಕೆಳಗಡೆ ಫ್ಯಾಬ್ರಿಕ್ಕು ನೀಟಾಗಿ ಹಿಡ್ಕೊಂಡು ನಿಧಾನಕ್ಕೆ ಈ ಥರ ಫುಲ್ಲು ಅದೇ ಸ್ಟಿಚ್ ಮೇಲೆ ಇನ್ನೊಂದು ಸ್ಟಿಚ್ ಬರಲಿ. ಸ್ಟಿಚ್ ಆದಮೇಲೆ 1/4 ಇಂಚ್ ಹಿಡ್ಕೊಂಡು ಇನ್ನು ಮಿಕ್ಕಿದ್ದು ಎಕ್ಸ್ಟ್ರಾ ಇದ್ರದೆಲ್ಲ ಕಟ್ ಮಾಡ್ಕೊಳ್ಳಿ. ಕಾರ್ನರ್ಗೆ ಕಿನಾರೆ ಸ್ಟಿಚ್ಚು ಸುತ್ತಲೂ ಹಾಕೊಂಬನ್ನಿ ಕ್ಯಾನ್ವಾಸ್ ಇದಕ್ಕೆ. ಆವಾಗ ಕಾಲರ್ ನೀಟಾಗಿ ಕಾಣುತ್ತೆ. ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ಳಿ ನೀಟಾಗಿ ಸ್ಟ್ರೈಟಾಗಿ. ಕಟ್ ಮಾಡಾದಮೇಲೆ ಇದಕ್ಕನ್ನ ನೀಟಾಗಿ ಓವರ್ಲಾಕ್ ಮಾಡ್ಕೋಬೇಕು. ನೋಡಿ ಓವರ್ಲಾಕ್ ಮಾಡ್ಕೊಂಡೆ. ಶೋಲ್ಡರು ಅಷ್ಟೇ, ಅದು ನೀಟಾಗಿ ಫುಲ್ಲೂ ಓವರ್ಲಾಕ್ ಮಾಡ್ಕೋಬೇಕು. ಈಗ ಬ್ಲೌಸ್ದು ಸೆಂಟರ್ ಮಾರ್ಕ್ ಮಾಡ್ಕೋಬೇಕು. ಬ್ಲೌಸ್ ಸೆಂಟರ್ ಆದಮೇಲೆ ಕಾಲರ್ನು ಅದೇ ಥರ ಡಬಲ್ ಫೋಲ್ಡ್ ಮಾಡಿ ಸೆಂಟರ್ ಮಾರ್ಕ್ ಮಾಡಬೇಕು. ಮಾರ್ಕ್ ಆದಮೇಲೆ ಕಾಲರ್ ಸೆಂಟರು ಮತ್ತು ಬ್ಲೌಸ್ ಮೇಲೆ ಸೆಂಟ್ರ್ ಮಾರ್ಕ್ ಹಾಕಿದ್ವಲ್ಲ ಆ ಸೆಂಟರ್ ಎರಡೂ ಲೈನು ಜಾಯಿನ್ ಆಗಬೇಕು ಒಂದೇ ಥರ. ಬ್ಲೌಸ್ ಪೀಸ್ ಬಟ್ಟೆ ಹಿಂದೆನ 1/4 ಇಂಚು ಒಳಗಡೆ ಮಡಚಿ ನೀಟಾಗಿ 1/4 ಇಂಚಿಗೆ ಫಸ್ಟೇ ಒಂದು ಹೊಲಿಗೆ ಹಾಕಿದ್ವಲ್ಲ ಆ ಹೊಲಿಗೆ ಮೇಲೆ ಈ ಬಟ್ಟೆ ಕುತ್ಕೋಬೇಕು. ಆ ಥರ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಆ ಶೋಲ್ಡರ್ ಜಾಯಿನ್ ಹತ್ರ ಪ್ರೆಷರ್ ಫುಟ್ ಇಟ್ಟು ಸ್ಟ್ರೈಟ್ ಮಾಡ್ಕೊಂಡು ಸ್ಟಿಚ್ ಮಾಡಬೇಕು. ಈಗ ಅದೇ ಥರ ಸೆಂಟರಿಂದ ಇನ್ನೊಂದು ಸೈಡು ಅದೇ ಥರ ಸ್ಟಿಚ್ ಮಾಡ್ಕೊಳ್ಳಿ. ನೋಡಿ ಈ ಥರ 1/4 ಇಂಚು ಬಟ್ಟೆ ಒಳಗಡೆ ಮಡಚಿ ಕಿನಾರೆ ಸ್ಟಿಚ್ಚು ಬಟ್ಟೆ ಕಾರ್ನರಲ್ಲಿರಬೇಕು. ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಲಾಸ್ಟಲ್ಲಿ ನೀಟಾಗಿ ರಫಿಂಗ್ ಮಾಡ್ಕೊಳ್ಳಿ. ನೀಟಾಗಿ
ಸೆಕ್ಯೂರ್ ಆಗುತ್ತೆ, ಅದು ಬೇಗ ಹಾಳಾಗಲ್ಲ. ನೋಡಿ ಕಾಲರ್ ಅಟ್ಯಾಚ್ ಆಯಿತು, ಯಾವ ರೀತಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೋಡಿ ಹಾಫ್ ಕಲರು ನೀಟಾಗಿ ಬಂದಿದೆ. ಹಿಂದೆನೂ ನೋಡಿ ಯಾವ ಥರ ಇದೆ. ಫೈನಲಿ ಗ್ಲಾಸ್ ಎಲ್ಲ ರೆಡಿ ಆಯಿತು. ಇವೆಲ್ಲ ನಾರ್ಮಲಾಗಿ ಅಟ್ಯಾಚು. ಈ ರೀತಿ ಫ್ರಂಟು ಪೈಪಿಂಗ್ ಕೊಟ್ಕೊಂಡು ಹಾಫ್ ಕಾಲರ್ ನೆಕ್ ಮಾಡ್ಬೋದು. ಹಿಂದೆನೂ ನೋಡಿ ನೀಟಾಗಿ ಬಂದಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.